ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ PSTR, GPSTR ಮತ್ತು HSTR ಆಸ್ಪಿರೆಂಟ್ಗಾಗಿ, ಅದರ ಜೊತೆಗೆ ಈ CS ಇರಬಹುದು ಅಥವಾ ಪಿ ಟೀಚರ್ಸ್ ಇರಬಹುದು. ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಇದು ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಯಾವಾಗ ಕಾಲ್ಫಾರ್ಮ್ ಆಗ್ತದೆ, ಯಾವಾಗ ಕಾಲ್ಫಾರ್ಮ್ ಅಂತದ್ದು ವೇಟ್ ಮಾಡ್ತಾ ಇದ್ವಿ. ಅಂಥದ್ರಲ್ಲಿ ಈ ಕಾಲ್ಫಾರ್ಮ್ ಆಲ್ರೆಡಿ ಆಗಿದೆ. ಓಕೆ, ಹೌದಾ? ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಹಾರ್ಡ್ ವರ್ಕ್ ಈಸ್ ವೆರಿ ನೆಸೆಸರಿ ಹಿಯರ್. ಓಕೆ, ಈಗ ನಾವು ಹಾರ್ಡ್ ವರ್ಕ್ ಅನ್ನ ಮಾಡಲೇಬೇಕು. ಪೇಪರ್ 1, ಪೇಪರ್ 2, ಪೇಪರ್ 3. ಓಕೆ, ಆಲ್ ಪೇಪರ್ಸ್ಗಳನ್ನ ನಾವು ಯಾವ ರೀತಿ ಬರಿಬೇಕು, ಯಾವ ರೀತಿ ಅಟೆಂಪ್ಟ್ ಮಾಡಬೇಕು, ಎಷ್ಟು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ನಲ್ಲಿ ನೀವು. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಎಲ್ಲ ಡಿಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನೋಡಬಹುದು ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಲ ಕೆಲವೊಂದ ಇಲ್ಲಿ ಅಧಿಸೂಚನೆಗಳನ್ನ ಇಲ್ಲಿ ನೀಡಲಾಗಿದೆ. ಆಲ್ರೆಡಿ ಕಾಲ್ಫಾರ್ಮ್ ಇನ್ನು ಡಿಟೇಲ್ ಆಗಿ ಬಿಟ್ಟಿದ್ದಾರೆ. ಅದರ ಜೊತೆಗಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಸ್ಕ್ರೀನ್ ನಲ್ಲಿ ನೀವು ನೋಡಬಹುದು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಧಾರವಾಡ ವಿಭಾಗ, ಕಲಬುರಗಿ ವಿಭಾಗ 4 ವಿಭಾಗಗಳನ್ನ ಡಿವೈಡ್ ಮಾಡಿದ್ದಾರೆ. ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಕನ್ನಡದಲ್ಲಿ ಎಷ್ಟು ಖಾಲಿ ಇದಾವೆ, ಇಂಗ್ಲಿಷ್ ನಲ್ಲಿ CBZ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, ಆರ್ಟ್ಸ್ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, PE ಗ್ರೇಡ್ 1 ಒಟ್ಟು ಹುದ್ದೆಗಳು ಎಷ್ಟದಾವ್ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಸ್ಕ್ರೀನ್ ನಲ್ಲಿ. ಬೆಂಗಳೂರು ವಿಭಾಗದಲ್ಲಿ ಕನ್ನಡ 201, ಇಂಗ್ಲಿಷ್ 204, ಕನ್ನಡ ಮೀಡಿಯಂ CBZ 66, ಇಂಗ್ಲಿಷ್ ಮೀಡಿಯಂ CBZ 78, ಆರ್ಟ್ಸ್ 92, ಇಂಗ್ಲಿಷ್ ಮೀಡಿಯಂ 144, ಟೋಟಲ್ ಆಗಿ 47 PE ಹುದ್ದೆಗಳು 832. ಮೈಸೂರು ವಿಭಾಗದಲ್ಲಿ ಟೋಟಲ್ 748 ಹುದ್ದೆಗಳು ಖಾಲಿ ಇದಾವೆ. ಧಾರವಾಡ ವಿಭಾಗದಲ್ಲಿ 831 ಹುದ್ದೆಗಳಿದಾವೆ. ಕಲಬುರಗಿ ವಿಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬುರಗಿ ವಿಭಾಗದಲ್ಲಿ ಕಾಣ್ತೀವಿ ನಾವು 2535. ಹೌದಾ? ಒಟ್ಟು ಟೋಟಲ್ ಆಗಿ 4950 ಹುದ್ದೆಗಳು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ವಿಭಾಗವಾರು ನೀವು ಹಾಕ್ಬೇಕಾದ್ರೆ ಇದೆಲ್ಲವನ್ನ ನೋಡ್ಕೊಂಡು ನೀವು ಹಾಕ್ಬೇಕಾಗ್ತದ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಮಿಸ್ ಮಾಡಬೇಡಿ ಬಂದಂತಹ ಚಾನ್ಸ್ ಅನ್ನ. ಸೊ ಇವಾಗಲೇ ಅಭ್ಯಾಸ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ಏನು ಥಿಂಕ್ ಮಾಡಕ್ ಹೋಗ್ಬೇಡಿ, ನಂದು ಆಗೋಗಿಲ್ಲ, ಆಗ್ತದ, ಈ ರೀತಿಯಾಗಿ ಏನು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಹಾರ್ಡ್ ವರ್ಕ್ ಈಸ್ ವೆರಿ ನೆಸೆಸರಿ ಹಿಯರ್. ನಿಮ್ ಬೆಸ್ಟ್ ಅನ್ನ ಕೊಡಿ. ದಟ್ಸ್ ಇಟ್. ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಳನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಧನ್ಯವಾದಗಳು.